ಸೊ ನಾವು ನೀವು ಕೊಟ್ಟಿ ಟ್ರೀಟ್ಮೆಂಟ್ ಐ ಆಮ್ ಫೀಲಿಂಗ್ ಫಾರ್ ಬೆಟರ್ ಕಂಪೇರ್ ಟು ನಾವು ಇಷ್ಟು ಕಾಲು ಈ ಥರ ಹಿಡ್ಕೊಂಡು ಸುಮ್ಮನೆ ಕೂತಿದ್ದೀನಿ ಅಂದರೆ ಬಿಕಾಸ್ ಆಫ್ ಯು. ನಮಸ್ಕಾರ. ಇವತ್ತು ಸುಮಾರು 50 ವರ್ಷದ ಆರೋಗ್ಯ ಆಕಾಂಕ್ಷಿಯನ್ನು ನಾವು ಬೆಂಗಳೂರಿಂದ ಬಂದಿದ್ದಾರೆ. ಬೆಂಗಳೂರಿಂದ ಅವರು ನಮ್ಮ ಹತ್ರ ಬರಬೇಕು ಅಂತ ಸುಮಾರು 3 ತಿಂಗಳಿಂದ ಕಾಯ್ತಾ ಇದ್ರು. ನೋ ಸರ್, ಫ್ರಮ್ 3 years. ಫ್ರಮ್ 3 years. ಸೊ 3 years ಇಂದ ಅವರು ವೇಟ್ ಮಾಡಿ ಇವತ್ತು ಭಗವಂತ ಅನುಮತಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸೊ ಇವತ್ತು ಬಂದಿದ್ದಾರೆ. ಅವರಿಗೆ ನೋಡುವಾಗ 2022ರಿಂದ DVT ಪ್ರಾಬ್ಲಮ್ ಇದೆ. ಜೊತೆಗೆ ಸೊಂಟ ತುಂಬ ಪೇನು, ಅಂದರೆ ನೆಡುವಾಗ ಸ್ವಲ್ಪ ದೂರ ನಡೆದ ತಕ್ಷಣ ನೋವಾಗಂಥದ್ದು, ನಿಲ್ಬೇಕು ಅನ್ಸೋದು, ನಿಂತ್ಕೊಂಡ್ರೆ ಕೂತ್ಕೋಬೇಕು ಅನ್ಸೋದು, ಕೂತ್ಕೊಂಡ್ರು ಮಲಗಿದಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗೋದು, ಇಂತಹ ಒಂದು ಪೇನ್ ಇದೆ. ಆದರೆ ಅವರು ಸಂಪೂರ್ಣ ನಂಗೆ DVT ಇದೆ ಅಂತ ಬಂದಿದ್ರು. ನಾವು ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಸಿವಿಯರ್ ಡಿಸ್ಕೋಜೆನಿಕ್ ಪ್ರಾಬ್ಲಮ್ ಇತ್ತು, ಅಂದರೆ ಡಿಜನರೇಟಿವ್ ಡಿಸ್ಕ್ ಪ್ರಾಬ್ಲಮ್ ಇತ್ತು. ಅದನ್ನೆಲ್ಲ ನಾವು ಅಡ್ರೆಸ್ ಮಾಡಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇವೆ. ಸೊ ನಿಮಗಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ನಾವು ಇವತ್ತು ಅಡ್ರೆಸ್ ಮಾಡಿದ್ದೇವೆ ಆಲ್ಮೋಸ್ಟ್ ಮಧ್ಯಾಹ್ನದಾಗಿಂದ. ಸೊ ನೀವು ಟ್ರೈನಿಗೆ ಬಂದ್ರಿ, ಟ್ರೈನಿಗೆ ಹೋಗಿ ಬುಕ್ ಮಾಡ್ಕೊಂಡು ಬಂದಿದ್ದೀರಿ. ಅಷ್ಟರೊಳಗೆ ಮುಗಿಸ್ಬೇಕು ಅಂತ ಫೋನ್ ಮುಂಚಿತವಾಗಿ ಹೇಳ್ಕೊಂಡು ಬಂದಿದ್ದೀರಿ. ಸೊ ಅವೆಲ್ಲ ನಾವು ನಿಮ್ಮ ಟೈಮಿಗೆ ಮುಗಿಸಿದ್ದೇವೆ ಅಂತ ನಾನು ಭಾವಿಸಿ ಈಗ ನೇರವಾಗಿ ನಿಮ್ಗೆ ಕೊಡ್ತೀನಿ. ಹೆಂಗಿದ್ರಿ, ನಾವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಹೇಗೆ ಅನಿಸ್ತು, ನಮ್ಮ ಕನ್ಸಲ್ಟೇಷನ್, ನಮ್ಮ ಆಸ್ಪತ್ರೆ ಬಗ್ಗೆ ಒಂದೆರಡು ಮಾತಾಡಬೇಕು. ಆಕ್ಚುಲಿ ನಿಮ್ ವಿಡಿಯೋಸ್ ನೋಡಿನೇ ನಾನು ಇಂಪ್ರೆಸ್ ಆಗಿದ್ದು. ಅಂಡ್ ನಿಮ್ದು ಎಸ್ಪೆಷಲಿ ನನ್ನ ಕಾಲು ಮುಂದೆ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಇವ್ರಿಗಿಷ್ಟು ಪ್ರೆಷರ್ ಕೊಟ್ಟು ಕರ್ಕೊಂಡು ಬಂದಿದ್ದು. ಮುಂದೆ ನೀವು ಹೇಳೋದು ಅಂದ್ರೆ ಸ್ಕಿನ್ ಅಂದ್ರೆ ವೆರಿಕೋಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಆತರ ಮುಂದೆ ಬರಬಾರ್ದು. ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟೇಕ್ ದೋಸ್ ಪ್ರಾಬ್ಲಮ್ಸ್. ನನಗೆ ಹೆಲ್ತ್ ಕಾಲ್ ಚೆನ್ನಾಗಿರ್ಬೇಕು. ಆಸ್ ವೆಲ್ ನನಗೆ ಇಂಗ್ಲಿಷ್ ಮೆಡಿಸಿನ್ ಇಷ್ಟ ಇಲ್ಲ. ಬೇಕಾದ್ರೆ ಆಯುರ್ವೇದ ತಗೊಂಡು ಲೈಫ್ ಲಾಂಗ್ ನಾನು ಮೇಂಟೈನ್ ಮಾಡ್ತೀನಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಬಟ್ ಐ ನೀಡ್ ಮೈ ಲೆಗ್ಸ್ ಸೇಮ್ ಆಸ್ ಇಟ್ ಈಸ್ ಹೆಲ್ತ್ ವೈಸ್. ಅಷ್ಟೇ ಹಂಗೆ ಇರಬೇಕು. ನಾನು ರಕ್ತ ಇದು ಏನು ಸ್ಕಿನ್ ಕಲರ್ ಚೇಂಜ್ ಆಗೋದು ಅದೆಲ್ಲ ನಂಗೆ ಇಷ್ಟ ಇಲ್ಲ. ನನ್ನ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ನೀವು ಹೆಂಗೆ ಹೇಳ್ತೀರೋ ಅದೇ ಥರ ಸಪೋರ್ಟ್ ನಾನು ಮಾಡ್ಕೊಳ್ತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಹೆಲ್ತ್. ಕೂತಾಗ್ಲೂ ಅಷ್ಟೇ ಕಾಲಿಂಗ್ ಆಡಿಸ್ತಾನೆ ಇದ್ದೆ. ಏನಕ್ಕಂದ್ರೆ ಅದು ಎಡ್ಜ್ ಆಫ್ ದ ಫಿಂಗರ್ಸ್ ಅಲ್ಲಿ ಚುಚ್ಚುತ್ತಾ ಇತ್ತು. ಚುಚ್ಚೋದು ನನಗೆ ಐ ವಾಸ್ ಫೀಲಿಂಗ್ ದಟ್ ದೇರ್ ಇಸ್ ನೋ ಬ್ಲಡ್ ಸರ್ಕ್ಯುಲೇಷನ್. ತುಂಬಾ ಇರಿಟೇಷನ್ ಆಗೋದು. ಮೈಂಡ್ ಎಲ್ಲ ಆ ಕಾಲಿನ ಮೇಲೆನೆ ಜ್ಞಾನ ಅದ್ರ ಮೇಲೇನೆ ಇರೋದು. ಬೇರೆ ಕಡೆ ಫೋಕಸ್ ಮಾಡೋದು ಇಷ್ಟ ಇರಲಿಲ್ಲ. ಆಸ್ ವೆಲ್ ನೀವು ಹೇಳ್ದಂಗೆ ಖುಷಿ ಇಲ್ಲ ಸರ್. ಫ್ರಮ್ 3 years ನಂಗೆ ಖುಷಿನೇ ಇಲ್ಲ ಮನಸ್ಸಲ್ಲಿ. ನಗು ಬೇಕು ಅಂತಂದ್ರು ನಗಕ್ಕೆ ಇಷ್ಟ ಇಲ್ಲ. ಯಾಕೆ ಕಾಲು ಅದ್ರ ಮೇಲೇನೆ ಇಂಟ್ರೆಸ್ಟ್. ಇವಾಗ ನೀವು ಹೇಳ್ದಂಗೆ ಸಯಾಟಿಕಾ ಪೇನು ಶುರುವಾಗಿತ್ತು ಆಲ್ರೆಡಿ 1 year ಇಂದ. ಅದ್ರ ಮೇಲೆ ಇವಾಗ ಇವೆರಡು ಕಡೆ ಕಾನ್ಸಂಟ್ರೇಷನ್ ಬಿಟ್ಟರೆ ಇನ್ ಲೈಫಲ್ಲಿ ಬೇರೆ ಖುಷಿ ಇಲ್ಲ ಸರ್ ನನಗೆ. ಈಗ ನೋಡಬೇಕು ತಮ್ಮ ಟ್ರೀಟ್ಮೆಂಟ್ ಮಾಡಿಕೊಂಡು ಇವಾಗ ನಾವು ರೈಟ್ ನಾವು ಫೀಲಿಂಗ್ ಓಕೆ. ಏನು ಪೇನ್ ಇಲ್ಲ, ಬ್ಯಾಕ್ ಪೇನ್ ಇಲ್ಲ, ಕಾಲಿಂದ ಚುಚ್ಚೋದು ಏನು ತೊಂದರೆ ಇಲ್ಲ. ಐ ಆಮ್ ಹ್ಯಾಪಿ ಸರ್. ಇಲ್ಲಿಂದ ಎಕ್ಸಾಕ್ಟ್ಲಿ ಇಲ್ಲಿಂದ ಹೋಗೋದಿಕ್ಕೆ ಖುಷಿ ಕೊಡ್ತಾ ಇದೆ ನನಗೆ. ಅಲ್ಲಿಂದ ಬರಬೇಕಾದ್ರೆ ನಾನು ಇವ್ರಿಗೆ ಹೇಳ್ತಾ ಇದ್ದೆ, ಎದ್ದು ಓಡಾಡ್ಕೊಂಡು ಟ್ರೈನಲ್ಲಿ ಕುತ್ಕೊಂಡು ಬಸ್ಸಲ್ಲಿ ಬರ್ದೇ ಇರೋ ರೀಸನ್ ಏನಂದ್ರೆ ಇವ್ರು ಹೇಳೋರು ನಿನ್ಗೆ ಒಂದೇ ಕಡೆ ಕುತ್ಕೊಳ್ಳೋಕ್ಕಾಗ. ನನಗೆ DVT ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ಸ್ ನಂಗೆ ಸಜೆಸ್ಟ್ ಮಾಡಿದ್ದು ಲಾಂಗ್ ಜರ್ನಿ ಬೇಡ. ಆಸ್ ವೆಲ್ ನೀವು ಏನ್ ಸರ್ ಅಸಿಟ್ರೋಮ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ. 1.5 year ವರೆಗೂ ತಗೊಂಡಿದ್ದೆ. ಆಮೇಲೆ ಬ್ಲಡ್ ಥಿನ್ನರ್ ಬೇರೆ ಕೊಟ್ಟಿದ್ರು, ಅದು ತಗೊಂಡಿದ್ದೆ. ನಂಗೆ ಟ್ಯಾಬ್ಲೆಟ್ಸ್ ಇಷ್ಟ ಇಲ್ಲದೆ ನಾನೇ ಆಯುರ್ವೇದಕ್ಕೆ ಹೋಗಿದ್ದು. ಅಲ್ಲಿ ಕಾನ್ಫಿಡೆಂಟ್ ಆಗಿ ರೆಗ್ಯುಲರ್ ಆಗಿ ಹೋಗೋ ಕೆಲಸ ಎಲ್ಲ ಬಿಟ್ಟು ರೆಗ್ಯುಲರ್ ಹೋಗೋಕ್ಕಾಗಲ್ಲ ಸರ್. ಅದರಿಂದ ನಾನು ನಿಮ್ಮ ಹತ್ರನೇ ಬಂದಿದ್ದು. ನನಗೆ 100% ರಿಸಲ್ಟ್ ಬೇಕು, ಯು ವಿಲ್ ಗಿವ್ ಇಟ್ ಅಂತ ಕಾನ್ಫಿಡೆಂಟ್ ಮೇಲೆ ನಾನು ಬಂದಿದ್ದು ಸರ್. ಡೆಫಿನೆಟ್ಲಿ ವಿಲ್ ಮೇಕ್ ಆಲ್ ಪಾಸಿಬಲ್ ಥಿಂಗ್ಸ್ ಸರಿ ಮಾಡೋದಕ್ಕೆ. ಸೊ ನಾವು ಹೇಳ್ಕೊಟ್ಟಿರ್ತಕ್ಕಂಥ ಎಲ್ಲ ಪಥ್ಯಗಳನ್ನು ಫಾಲೋ ಮಾಡಿ ನಮ್ಮ ಗೈಡೆನ್ಸ್ ಅಲ್ಲಿ ಏನೇನು ನಿಮಗೆ ಮಾಡಕ್ ಸಾಧ್ಯತೆ ಇದೆ ಅವೆಲ್ಲವನ್ನು ನಮ್ಮ ಸಂಪೂರ್ಣ ಬಲವನ್ನ ಉಪಯೋಗಿಸಿ ನಿಮಗೆ ಸರಿ ಮಾಡಕ್ ಪ್ರಯತ್ನ ಮಾಡ್ತೀವಿ. ಆಯುರ್ವೇದ ನಿಮ್ ಜೊತೆಗಿದ್ರೆ ನಿಮ್ಗೆ ಆರೋಗ್ಯ ಖಂಡಿತ, ಅನಾರೋಗ್ಯ ಇನ್ನೆಲ್ಲಿ ಅಂತ ಮಾತಿದೆ. ಸೊ ಹಾಗಾಗಿ ಆಯುರ್ವೇದವನ್ನ ನೀವು ಸಂಪೂರ್ಣವಾಗಿ ನಂಬಿದ್ದೇ ಆಗಿದ್ರೆ ಅದು ನಿಮ್ಗೆ ಸಂಪೂರ್ಣವಾಗಿ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಯಾಕೆ ಅಂತಂದ್ರೆ ನಮ್ಮ ಏನ್ ನಾವು ಹಿಸ್ಟ್ರಿ ನೋಡ್ತಾ ಬಂದ್ರೆ ಸುಮಾರು ನನ್ನ ಪ್ರಾಕ್ಟೀಸ್ 15 ವರ್ಷ ಆಯ್ತು. ಈಗ 15 ವರ್ಷದಲ್ಲಿ ಯಾರ್ಯಾರು ಆಯುರ್ವೇದ ನಂಬಿ ಬಂದಿದ್ದಾರೋ ಅವರೆಲ್ಲರೂ ಚೆನ್ನಾಗಿದ್ದಾರೆ. ಔಷಧಿಗಳನ್ನ ನುಂಗಿ ಬದುಕಿರೋರು ಬೆರಳೆಣಿಕೆ ಎಷ್ಟು. ಆಯುರ್ವೇದದಲ್ಲಿ ಹೇಳಿರುವ ಆಹಾರ, ಜೀವನ ಪದ್ಧತಿ ಮತ್ತು ವಿಹಾರ, ಲೈಫ್ ಸ್ಟೈಲ್ ಅನ್ನ ನಂಬಿ ಬದುಕಿರೋರು ಲಕ್ಷಾಂತರ ಮಂದಿ. ಹಾಗಾಗಿ ಪುರಾತನ ಕಾಲದಿಂದಲೂ ಇದ್ದದ್ದು ಆಯುರ್ವೇದ, ನಂಬಿಕೆ ಇದ್ದದ್ದು ಆಹಾರದ ಮೇಲೆ, ನಂಬಿಕೆ ಇದ್ದದ್ದು ಅವರ ಜೀವನ ಪದ್ಧತಿ ಮೇಲೆ. ಹಾಗಾಗಿ ಅವೆಲ್ಲವನ್ನ ಗಟ್ಟಿಯಾಗಿ ಸರಿಯಾದ ಕ್ರಮಗಳನ್ನು ಬಳಸಿದ್ದೇ ಆಗಿದ್ರೆ ಔಷಧಿಗಳು ಅದರ ಕೆಳಗಡೆ ಬರ್ತವೆ, ಇದು ಮೇಲ್ ಬರೋದ್ರಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಆಯುರ್ವೇದ ಒಂದು ಜ್ಞಾನ, ಇದು ವಿಜ್ಞಾನಕ್ಕಿಂತ ದೊಡ್ಡದು. ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ.
ಹಾಗಾಗಿ ಆಯುರ್ವೇದ ಒಂದು ಪಂಚಮ ವೇದ ಅಂತ ಕರೀತಾರೆ, ಅಥರ್ವವೇಣದ ಒಂದು ಉಪವೇದ ಅಂತಲೂ ಕರೀತಾರೆ. ಸೊ ಹಾಗಾಗಿ ಇದು ಆಯುರ್ವೇದ ಅನ್ನುವಂಥದ್ದು ಜ್ಞಾನ, ಜೀವನದ ಬಗ್ಗೆ ಇರತಕ್ಕಂಥ ಜ್ಞಾನ. ಹಾಗಾಗಿ ಆ ಜ್ಞಾನವನ್ನು ನಿಮಗೆ ಹೇಳ್ಕೊಡ್ಬೋದು ನಾವು. ಅವನ್ನ ಬಳಸ್ಕೊಂಡು ನೀವು ಚೆನ್ನಾಗಿ ಆಗ್ರಿ ಅಂತ ಹೇಳ್ತಾ ಆಶಯವನ್ನು ವ್ಯಕ್ತಪಡಿಸಿ, ನಿಮ್ಮ ಮುಂಚೆ ಬರುವಾಗ ನಡೆಯುವಾಗ ಸಮಸ್ಯೆ ಆಗ್ತಿತ್ತು, ಉರಿ ಆಗ್ತಿತ್ತು, ನಂಬಾಗ್ತಿತ್ತು, ಚುಚ್ಚಿದಂಗೆ ಆಗ್ತಿತ್ತು, ಮನಸ್ಸಿಗೆ ಸಮಾಧಾನ ಆಗ್ತಿರ್ಲಿಲ್ಲ, ನೆಮ್ಮದಿ ಇರ್ತಿರ್ಲಿಲ್ಲ, ಗ್ಯಾಸ್ಟ್ರಿಕ್ ಆಗ್ತಿತ್ತು, ಅಸಮಾಧಾನ, ಅಸಂತೃಪ್ತಿ, ಕಿರಿಕಿರಿ, ಬೇಜಾರು, ನಿದ್ರೆಯಿಂದ ಎಚ್ಚರ ಆದರೆ ನಿದ್ರೆ ಬರ್ತಾ ಇರಲಿಲ್ಲ. ಮೀನ್ ಟೈಮಲ್ಲಿ ಯಾರು ಏನು ಹೇಳಿದ್ರು ಕೇಳಿಸ್ಕೊಳ್ಳೋಂಥ ಟಾಲರೆನ್ಸ್ ಇರಲಿಲ್ಲ. ಅವೆಲ್ಲವೂ ಮತ್ತೆ ನಿಮಗೆ ದಾನವಾಗಿ ಭಗವಂತ ನೀಡ್ತಾನೆ. ಆಯುರ್ವೇದ ಔಷಧ ಮತ್ತು ಆಯುರ್ವೇದ ಮುಖಾಂತರ ಸರಿಯಾಗಿ 3 ರಿಂದ 6 ತಿಂಗಳು ಪಾಲನೆ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಆರೋಗ್ಯ ಆ ಭಗವಂತ ದಯಪಾಲಿಸ್ತಾನೆ. ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಡಾಕ್ಟರ್ ಟ್ರೀಟ್ಸ್, ಗಾಡ್ ಹೀಲ್ಸ್ ಅಂತಾರೆ. ಸೊ ಆ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಆ ಭಗವಂತ ನಾವು ಕೇಳ್ತೀವಿ, ನೀವು ಕೇಳ್ಕೊಳ್ಳಿ, ಚಿಕಿತ್ಸೆ ನಿಮಗೆ ಫಲ ಆಗುತ್ತೆ. ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.